ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬೀದರು, ಮೀನುಗಾರಿಕೆ ಕಾಲೇಜು ಮಂಗಳೂರು, ಮೀನುಗಾರಿಕೆ ಅರ್ಥಶಾಸ್ತ್ರ ಅಂಕಿಅಂಶ ಮತ್ತು ವಿಸ್ತರಣಾ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು CMC2 ಸಹಯೋಗದೊಂದಿಗೆ ಸೆಪ್ಟೆಂಬರ್ 20ರಂದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ 2025 ಉಳ್ಳಾಲ ಸೋಮೇಶ್ವರ ಬೀಚ್ನಲ್ಲಿ ಆಯೋಜಿಸಲಾಗಿದೆ. ಕರಾವಳಿ ಕಲ್ಯಾಣ ಪರಿಷತ್ತು ಮಂಗಳೂರು ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯಿಂದ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ 2025 ಸೆಪ್ಟೆಂಬರ್ 21 ಭಾನುವಾರದಂದು ತಲಪಾಡಿ, ಉಚ್ಚಿಲ, ಸೋಮೇಶ್ವರ, ಉಳ್ಳಾಲ ಭಾಗದ ಕಡಲ ಕಿನಾರೆಗಳಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಲಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಂದರ್ಭದಲ್ಲಿ ಬಂಟ, ನಾಡವರನ್ನು ಪ್ರತ್ಯೇಕವಾಗಿ ಪರಿಗಣಿಸಬಾರದು. ಇವೆರಡೂ ಒಂದೇ ಜಾತಿ ಸಮುದಾಯವಾಗಿದೆ. ಸಮೀಕ್ಷೆ ವೇಳೆ ಅದನ್ನು ಸ್ಪಷ್ಟವಾಗಿ ಕಾಣಿಸಬೇಕು ಎಂದು ಬಂಟರಯಾನೆ ನಾಡವರ ಮಾತೃಸಂಘದ ಅಧ್ಯಕ್ಷರಾದ ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ಒತ್ತಾಯಿಸಿದ್ದಾರೆ. ಗುರುವಾರ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡುತ್ತಿದ್ದರು. ಸಮೀಕ್ಷೆಗೆ ನಾವು ವಿರೋಧ ಮಾಡುವುದಿಲ್ಲ, ಆದರೆ ಸಮೀಕ್ಷೆ ಸರಿಯಾಗಿ ಆಗ್ಬೇಕಿಂತ ನಮ್ಮೊಂದು ಆಕ್ಷೇಪ ಉಂಟು. ಯಾಕಂದ್ರೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ. ಆ ಮಾಹಿತಿಯನ್ನು ಕೊಟ್ಟು ಜನರನ್ನು ಅದಕ್ಕೆ ಸಿದ್ಧಪಡಿಸಬೇಕಿತ್ತು. ಬ್ರಿಟಿಷ್ ಕಾಲದಲ್ಲಿ ದೇವೇಂದ್ರ ರಿಸರ್ಚ್ ಮಾಡುವಾಗಲೂ 3 ವರ್ಷ ತೆಕ್ಕೊಳ್ಳುವುದು. ಎಲ್ಲಾ ಮಾಹಿತಿ ಮನೆ ಮನೆಗೆ ಅವರು ತಿಳಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ, ಜಾತಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಮಾಡ್ತಾರೆ. ನಮ್ಮ ಸುರುವಿನ ಸರಕಾರಗಳು ಬಂದವರು ಅದೇ. ಈಗ ಮಾತ್ರ ಅಧ್ಯಾದೇಶಗಳ ಮೂಲಕ, ಸರ್ಕ್ಯುಲರ್ಗಳ ಮೂಲಕ ಬೆಳಗಿನಿಂದ ರಾತ್ರಿವರೆಗೆ ಆಗುವಾಗ ಇಡೀ ನಮ್ಮ ಕಾನೂನು ಅಥವಾ ಪರಿಸ್ಥಿತಿಗಳು ಬದಲಾಗುತ್ತೆ. ಜನರಿಗೆ ಅವಕಾಶವಿಲ್ಲ, ಒನ್ ಸೈಡ್ ಎಲ್ಲ. ಅದಕ್ಕೆ ನಮ್ಮ ಆಕ್ಷೇಪ ಉಂಟು. ಸರ್ಕಾರ ಕೆಲವು ಸಂತೆ ಮಾಡುವ ಕೆಲಸಗಳಿಗೆ ನಾವು ಆಕ್ಷೇಪ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಎಲ್ಲದನ್ನು ಮನವರಿಕೆ ಮಾಡಿಕೊಳ್ಳ ಅಗತ್ಯ ಉಂಟು. ಎಲ್ಲ ಸಮಾಜವನ್ನು ಕಷ್ಟ ಸುಖಗಳನ್ನು ಸರ್ಕಾರ ತಿಳಿದುಕೊಳ್ಳುವುದು ಸರಿಯಾದ ಕೆಲಸ, ಅದನ್ನು ಮಾಡ್ಬೋದು. ಆದ್ರೆ ನಮ್ಗೆ ನಿನ್ನೆ ಹೋಗುವವರಿಗೆ, ನಮ್ಮ ಯಾರಿಗೂ, ಯಾವ ಜಾತಿಯವರಿಗೂ ಯಾವುದೇ ಮಾಹಿತಿ ಇಲ್ಲ. ಅಲ್ಲಿ ಹೋದ್ಮೇಲೆ ಒಂದು ನಿದರ್ಶನ ಕೊಡ್ತೇವೆ. ನಮ್ಮ ಅಬೀಶ್ ಬಿಲ್ಡರ್ಸ್ನ ಜೈನ್ಸ್ ಅವರಿದ್ರು, ಅವರು ಜೈನ್ ಜಾತಿ. ಜೈನ್ ಜಾತಿಯಲ್ಲಿ 43 ಜಾತಿಯನ್ನು ತೋರಿಸಿದ್ದಾರೆ. ಅವರ ಎಲ್ಲ ಸರ್ನೇಮನ್ನು ಜಾತಿ ಅಂತ ಮಾಡಿದ್ದಾರೆ. ಏನು ಮಾಡುದು? ಬೇರೆ ಬೇರೆ ಹಾಗೆ ಪ್ರತಿಯೊಂದು ಜಾತಿಯಲ್ಲಿ ಅಂತ ಗೊಂದಲವನ್ನು ಮಾಡಿ ಹಾಕಿದ್ದಾರೆ. ತುಂಬಾ ಮಂದಿ, ನೀವು ಪ್ರಶ್ನೆ ಅವರು ಕೆಲವರು ಮಂದಿ ಅಲ್ಲಿ ಇದ್ದಿರಬಹುದು, ಅವರಲ್ಲಿ ತುಂಬಾ ಮಂದಿ ಅವರ ದುಃಖ, ಬೇಸರವನ್ನು, ಅಸಹಾಯಕತೆಯನ್ನು ವ್ಯಕ್ತಪಡಿಸಿತು. ಸರ್ಕಾರ ಹೀಗೆ ಮಾಡಬಾರದಿತ್ತು, ಸಮಯ ಕೊಡಬೇಕಿತ್ತು, ಅವಸರ ಮಾಡಿತ್ತು ಅಂತ. ಸೊ ಅಂತ ಇದಕ್ಕೆ ಒಂದು ಆಕ್ಷೇಪ ಒಳ್ಳೆದೆ. ಸರ್ವೆ ಮಾಡುವುದು ಉತ್ತಮ. ನಮ್ಮ ಸಮಾಜದ ನಮ್ಮ ಸಮಾಜ ಅಂದ್ರೆ ಬಂಟರಿಂದ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ನಾವು ಒಂದು ಸಮಾಜ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರೇ ಇರಲಿ, ನಾವು ಒಂದು ಸಮಾಜ. ಈ ಸಮಾಜದಲ್ಲಿ ಯಾರ್ಯಾರು ಹೇಗಿರ್ತಾರೆ ಸರ್ಕಾರ ತಿಳಿದುಕೊಂಡು ಸಹಾಯದ ಅಗತ್ಯ ಇರುವವರಿಗೆ ಸಹಾಯ ಮಾಡುವಂತ ಕೆಲಸವೇ ಸರ್ಕಾರದ ಒಂದು ಉದ್ದೇಶವಾಗಿದೆ. ಆ ಉದ್ದೇಶವನ್ನು ಅವರು ಪೂರೈಸಿ, ಅದಕ್ಕೆ ನಮ್ಮ ಯಾವುದೋ ಅಡ್ಡಿ ಇಲ್ಲ. ಸಮೀಕ್ಷೆಗೆ ನಮ್ಗೆ ಮಾಹಿತಿಯನ್ನು ಕೊಟ್ಟದ್ದು ಸರಿ ಇಲ್ಲ ಅಂತ. ಸಮೀಕ್ಷೆ ನಾವು ಮಾಡಬಾರ್ದು ಅಂತ ಹೇಳಿದ್ದು ಅವ್ರು ಮಾಡಿಯೇ ಮಾಡ್ತಾರೆ, ಅದು ನಮ್ಗೆ ಗೊತ್ತುಂಟು. ಆದ್ರೆ ಮಾಡುವಾಗ ನೀವು ಸರಿಯಾಗಿ ಮಾಡಿ, ಸ್ವಲ್ಪ ಡಿಲೇ ಮಾಡಿ ಅದನ್ನು ಸರಿಯಾಗಿ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಮಾಡಿ ಅಂತ ಅಷ್ಟಲ್ಲಿದೆ. ಸಮೀಕ್ಷೆ ಮಾಡಬಾರ್ದು ಅಂತ ನಾವು ಹೇಳುವುದೇ ಇಲ್ಲ. ಅಲ್ಲ, ಕ್ರೈಟೀರಿಯಾ ಬದಲ್ ಮಾಡಬೇಕು ಅಂತ ಹೇಳುದು. ಯಾವುದು? ಈಗ ಅಲ್ಲಿರುವ ಮಾನದಂಡ ಏನಿದೆ ಅದನ್ನು ಬದಲ್ ಮಾಡಬೇಕು. ಈಗ ನಾಡವ ಮತ್ತು ಬಂಟ ಅದನ್ನು ಒಂದೇ ಇದರಲ್ಲಿ ತೋರಿಸಬೇಕು ಅಂತ ಹೇಳಿ, ನಾಡವ ಮತ್ತು ಬಂಟ ಇದನ್ನು ಒಂದೇ ಕಾಲಮ್ ನಲ್ಲಿ ಸೇರಿಸಿದ್ರೆ ಅವರ ಆಪ್ ಅನ್ನು ಮಾಡಬೇಕು. ಅವರ ಆಪ್ ನಲ್ಲಿ ಏನು ಒಂದೇ ಜಾತಿ ತೆಕ್ಕೋದೆ ಆಗಿರುವಾಗ ಈಗಿರುವ ಕ್ರೈಟೀರಿಯಾ ಬದಲ್ ಮಾಡಬೇಕು ಅಂತ ಹೇಳುದು. ಹೌದು, ಅವರ ಈ ಆಪ್ ನಲ್ಲಿರುವ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡು ಅವರ ಏನು ಪ್ರಿಂಟೆಡ್ ಗೈಡ್ ಲೈನ್ಸ್ ಉಂಟಲ್ಲ ಅದರಲ್ಲಿ ಬದಲಾವಣೆ ಮಾಡಿ ಇರುವ ಮಾದರಿಯಲ್ಲಿ ನೀವು ಸಮೀಕ್ಷೆ ಮಾಡಬಾರ್ದು ಅಂತ ಹೇಳುವಂತದ್ದು. ಮಾಡಿದ್ರೆ ಎಲ್ರಿಗೂ ಉಪದ್ರ ಆಗ್ತದೆ ಅಂತ ಹೇಳಿ, ನಮಗೆ ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ. ಸಮುದಾಯ ಅಂದ್ರೆ ಬಂಟರು ಮಾತ್ರ ಅಲ್ಲ, ಎಲ್ಲಾ ಜಾತಿ ಮತಗಳು. ಅವರು ಕಾಂತರಾಜು ಆಯೋಗದ ವರದಿಯಲ್ಲಿದ್ದ ವಿಷಯದಲ್ಲಿ ಅದು 3 ಲಕ್ಷ ಸಂದೇಹದಲ್ಲಿ ಅವರು ಬರ್ತಿದ್ದಾರೆ. ಅದು ತಪ್ಪು, ಅದು ನಿಖರವಾದ ಮಾಹಿತಿ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಅದಕ್ಕಿಂತ ಎಷ್ಟೋ ಬಾರಿ ಜನರು ಹೆಚ್ಚಿದ್ದಾರೆ ಅಂತ ನಾವು ಅವರಿಗೆ ಬರವಣಿಗೆಯಲ್ಲಿ ನಮ್ಮ CM ಮತ್ತು DCM ನವರಿಗೆ ಕೊಟ್ಟಿದ್ದೇವೆ. ಅದಕ್ಕಾಗಿ ನಮ್ಮ ನಿಖರವಾದ ಸರ್ವೆಯನ್ನು ಮಾಡಲಿಕ್ಕಾಗಿ ಈಗ ನಾವು ಬಾಂಧವ್ಯ ಎಂಬ ಹೆಸರಿನಿಂದ ಪ್ರತಿ ಮನೆಗೆ ಹೋಗಿ ಇದೇ ತರದಲ್ಲಿ ಆಫ್ ಆಲ್ರೆಡಿ ಆಗಿದೆ. ನಾವು ಮನೆ ಮನೆಗೆ ಹೋಗಿ ನಮ್ಮ ನಿಖರವಾದ
ಎಷ್ಟು ಜನರಿಗೆ ಯಾವ ಸಮುದಾಯದವರಿಗೂ ಅವರ ಸಮುದಾಯದಲ್ಲಿ ಎಷ್ಟು ಜನರಿದ್ದಂತೆ ಯಾವ ಸಮುದಾಯದವರಿಗೆ ಗೊತ್ತಿಲ್ಲ, ನಮಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಸಾಧಾರಣ ಇಷ್ಟು ಅಂತ ಎಲ್ರಿಗೂ ಒಂದು ಅಂದಾಜುಂಟು. ಅದನ್ನು ನಿಖರವಾಗಿ ನಿರ್ದಿಷ್ಟಪಡಿಸಲಿಕ್ಕೆ ಇನ್ನು 1-2 ತಿಂಗಳಲ್ಲಿ ನಾವು ಈ ಸರ್ವೆಯನ್ನು ಮಾಡ್ತೇವೆ. ಈ ಸರ್ವೆಯ ಮಾಹಿತಿಯನ್ನು ಸಹ ನೀವು ನಮ್ಮ ಸಮಾಜ ಬಾಂಧವರಿಗೆ ಕೊಡುಗೆ ಅಂತ ಅದರಲ್ಲಿ ನಮ್ಮ ಪ್ರಕಟಣೆಯನ್ನು ತಿಳಿಸಿದ್ದೇವೆ. ಬಂಟರೆಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರಾದ ಕಾವು ಹೇಮನಾಥ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ KM ಶೆಟ್ಟಿ, ಕೋಶಾಧಿಕಾರಿ CA ರಾಮಮೋಹನ್ ರೈ, ಜತೆ ಕಾರ್ಯದರ್ಶಿ ಸಂಜೀವ ಶೆಟ್ಟಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಉಚ್ಚಿಲದ ಕಿಯಾನ್ಸಾ ವೆಂಚರ್ಸ್ಗೆ ರಾಜ್ಯದ ವಿಧಾನಸಭಾಧ್ಯಕ್ಷರಾದ UT ಖಾದರ್ ಗುರುವಾರ ಭೇಟಿ ನೀಡಿ ಕಾಮಗಾರಿಯನ್ನು ವೀಕ್ಷಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕರಾವಳಿ ಮತ್ತು ಉಳ್ಳಾಲದ ಪ್ರವಾಸೋದ್ಯಮಕ್ಕೆ ಕಿಯಾನ್ಸಾ ಉತ್ತಮ ಕೊಡುಗೆ ನೀಡಲಿದೆ ಎಂದರು. ಮತ್ತು ಇವರವರ ಪರವಾಗಿ ನಾನು ಬಹುಶಃ ಮತ್ತು ಗೌರವ ಅಬ್ದುಲ್ ರೆಹಮಾನ್ ಅವರ ಮಗ ಬಹುಶಃ ನಮ್ಮ ಅಬ್ದುಲ್ ಕರೀಂ ಅವರು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಯಾರು ಸಾಧ್ಯವಿಲ್ಲ ಅಂತೇಳಿ ಎನಿಸ್ಕೊಂಡಿದ್ರ ಅದು ಸಾಧ್ಯವನ್ನಾಗಿ ಕರೀಂ ಅವರು ಇವತ್ತು ಮಾಡಿ ತೋರಿಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಇದೊಂದು ಐತಿಹಾಸಿಕ ಅದ್ಭುತವಾದ ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಇವತ್ತು ಇಡೀ ನಮ್ಮ ಊರಿಗೆ ಮಾತ್ರ ಅಲ್ಲ, ಇಡೀ ಮಂಗಳೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಪ್ರವಾಸಿ ಕೇಂದ್ರದ ಕೊಡುಗೆ ಆಗ್ತದೆ ಭವಿಷ್ಯದ ದಿನಗಳಲ್ಲಿ. ಯಾಕೆ ಇವತ್ತು ಬೆಂಗಳೂರಿನಿಂದ ಬಂದು ಫ್ಲೈಟಲ್ಲಿ ಇಳಿದು ಇಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಕೇಳಿದರೆ ಸರಿಯಾದೊಂದು ಮಕ್ಕಳನ್ನು ಕುಟುಂಬಸ್ಥರನ್ನು ಕರ್ಕೊಂಡು ಹೋಗಿ ಆ ದಿನ ಕಳೆಯುವಂಥ ಸರಿಯಾದೊಂದು ಸ್ಥಳವೇ ನಮಗೆ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಅಂಥದ್ರಲ್ಲಿ ಈ ಒಂದು ಉಚ್ಚಿಲದ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರವಾಸಿ ಮತ್ತು ವಸತಿ ಮತ್ತು ಇನ್ನಿತರ ನಮ್ಮ ವಾಣಿಜ್ಯ ಕೇಂದ್ರ ಪ್ರಾರಂಭ ಮಾಡುವ ಮೂಲಕ ಇದು ದೊಡ್ಡ ಮಟ್ಟದ ಒಂದು ಪ್ರವಾಸಿಗರ ಆಕರ್ಷಣೆ ಮತ್ತು ಇಲ್ಲಿ ಒಂದು ದೊಡ್ಡ ಮಟ್ಟದ ವ್ಯಾಪಾರದ ಒಂದು ಕೇಂದ್ರ, ಉದ್ಯೋಗದ ಒಂದು ಕೇಂದ್ರ, ಅದೇ ರೀತಿ ಈ ಊರಿಗೆ ಅಭಿವೃದ್ಧಿಗೆ ಪೂರಕವಾಗುವಂಥ ದೊಡ್ಡ ಮಟ್ಟದೊಂದು ಕಿಯಾನ್ಸಾ ಕಮರ್ಷಿಯಲ್ ಸೆಂಟ್ರ್ ಆಗಿ ಇವತ್ತು ಮುಂದಿನ ದಿನದಲ್ಲಿ ಬರ್ತದೆ. ಅದಕ್ಕಾಗಿ ನಾನು ಇವತ್ತು ಕರೀಂ ಅವರನ್ನು ಅದಕ್ಕೆ ಸಹಕಾರ ಪ್ರತಿಯೊಬ್ಬರೂ ಕೂಡ ನಾನು ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಕಿಯಾನ್ಸಾ ಮಾಲಕರಾದ ಅಬ್ದುಲ್ ಕರೀಂ ಅವರು ಹೆಚ್ಚಿನವರು ಸಾಧ್ಯವಿಲ್ಲ ಎಂಬ ವಿಚಾರವನ್ನು ಸಾಧುವಾಗಿಸುತ್ತಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಸಹಕಾರದಿಂದ ಜನತೆಗೆ ಅನುಕೂಲವಾಗುವ ಕಾಮಗಾರಿ ಕೈಗೆತ್ತಿಕೊಳ್ಳಲು ಶಾಸಕ ನಿಧಿಯಿಂದ ಸಹಕರಿಸುವ ಭರವಸೆ ಇತ್ತರು. ಮುಂದೆ ಯಾಕೆಂತ ಹೇಳಿದರೆ ಇವತ್ತೊಂದು ಯೋಜನೆಯನ್ನು ಹಾಕಿದ್ದಾರೆ. ನನಗೆ ವಿಶ್ವಾಸ ಇದೆ, ಒಂದು ಯೋಜನೆಯನ್ನು ಹಾಕಿದರೆ ಕರೀಂ ಅವರು ಆ ಯೋಜನೆಯನ್ನು ಮುಂದಿನ ದಿನಗಳು ಪೂರ್ತಿಗೊಳಿಸ್ತಾರೆ. ಯಾಕೆಂತ ಹೇಳಿದರೆ ಒಂದು ಯೋಜನೆ ರೂಪಿಸಿಕೊಂಡು ಅದನ್ನು ಆಲೋಚನೆ ಮಾಡಿ ಯಾರು ಕೂಡ ಮಾಡಲಿಕ್ಕೆ ಭಾಳ ಕಷ್ಟದಿಂದ ಎನಿಸಿದಂಥ ಸಂದರ್ಭದಲ್ಲಿ ಒಬ್ಬನೇ ಅದನ್ನು ಮುಂದೆ ಧೈರ್ಯವಾಗಿ ನಿಂತು ಎಲ್ಲರ ಸಹಕಾರ ಪಡೆದುಕೊಂಡು ಇವತ್ತು 75% ಯಶಸ್ವಿ ಆದರೆ 25% ಖಂಡಿತವಾಗಿ ಅದಾಗೆ ಆಗ್ತದೆ. ಅದಕ್ಕಾಗಿ ನಾನು ಅತ್ಯಂತ ಸಂತೋಷದಿಂದ ಇಡೀ ನನ್ನ ಊರ ಜನರ ಪರವಾಗಿ ನನ್ನ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಯುವಕರಿಗೊಂದು ಇವತ್ತು ಮಾದರಿಯಾಗಿದ್ದುಕೊಂಡು, ಯಾಕಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಊರಲ್ಲಿ ಮತ್ತು ರಾಜ್ಯ ಮತ್ತು ದೇಶದಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಎಲ್ಲ ಹಿರಿಯರ ಆಶೀರ್ವಾದ ಪಡೆದು ನಾವು ಕೆಲಸ ಮಾಡೋದಾದಲ್ಲಿ ಈ ಊರಿನಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂಥೇಳಿ ಅದು ಕರೀಂ ಅವರು ಇವತ್ತು ಸರ್ವ ಸಮಾಜಕ್ಕೆ ಇವತ್ತು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅವರೊಂದು ಮಾಡೆಲ್ ಮತ್ತೊಂದು ಪ್ರೇರಣೆ ಕೂಡ ಇವತ್ತು ಆಗಿರ್ತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಆ ಕೆಲಸ ಕಾರ್ಯಗಳಿತ್ತು ಪ್ರಾರಂಭ ಆಗಿದೆ, 2ನೇ ಹಂತದ್ದು ಆದಷ್ಟು ಬೇಗನೆ ಪೂರ್ಣಗೊಳ್ಳಲಿ ಅಂತ ಶುಭಾಶಯ ಸಲ್ಲಿಸ್ತೇನೆ. ನಾನು ಮಾತ್ರ ನನ್ನ ಎಲ್ಲ ಬಹುಶಃ ಅವ್ರ ತಂದೆಯವರು ಇವತ್ತು ಬಂದಿದ್ದಾರೆ, ನಮ್ಮ ತಂದೆ ಗೌರವ ಶರೀಫಾಖಂಡ್ರು ಇದ್ದಾರೆ, ಸಲಾಂ ಅವರು ಇದ್ದಾರೆ, ಪಂಚಾಯತ್ನ ಎಲ್ಲ ನಮ್ಮ ಸದಸ್ಯರು ಇರುವಂಥದ್ದು, ಊರವರು ಕಿರಿಯರು ಎಲ್ಲರೂ ಕೂಡ ಇವತ್ತು ಇದ್ದಾರೆ. ಆದ ಕಾರಣ ಬಹುಶಃ ಅದು ಜಗ್ಗ ಇರಲಿ, ಪುರುಷೋತ್ತಮ ಇರಲಿ, ಅದೇ ರೀತಿ ನಮ್ಮ ವೈಭವ್ ಶೆಟ್ಟಿ ಇರಲಿ, ಇವರ ಜೀವನಧರಣ್ಯ ಇರಲಿ, ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಇಲ್ಲಿ ಬಂದು ಜೊತೆಯಲ್ಲಿ ಇವತ್ತು ನಿಂತು ಉತ್ತಮವಾದ ಕೆಲಸಕ್ಕೆ ಇವತ್ತು ಸಹಕಾರ ಕೊಡ್ತಿದ್ದಾರೆ. ಅದು ಏನಂತ ತೋರಿಸ್ತದೆ, ನಾವೊಂದು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಮುಂದೆ ಒಂದು ಹೆಜ್ಜೆ ಇಟ್ಟಾಗ
ಬೇರೆಲ್ಲರೂ ಕೂಡ ನಮ್ಮ ಜೊತೆ ಹೆಜ್ಜೆ ಇಡಲಿಕ್ಕೆ ಮುಂದೆ ಆಗ್ತದೆ ಅಂತ ಕೂಡ ದೊಡ್ಡ ಸಂದೇಶ ಕೊಡ್ತದೆ. ಆದ ಕಾರಣ ಈ ಒಂದು ಅಭಿವೃದ್ಧಿಯ ಕೇಂದ್ರ ಒಂದು ಅಭಿವೃದ್ಧಿಯ ಒಂದು ಕಮರ್ಷಿಯಲ್ ಮತ್ತು ಟೂರಿಸಮ್ ಒಂದು ಅಟ್ರಾಕ್ಷನ್ ಮಾತ್ರ ಅಲ್ಲ, ಇದು ಸರ್ವರಿಗೂ ಕೂಡ ಪ್ರೇರಣೆ, ಪ್ರೋತ್ಸಾಹ ಮತ್ತು ಸಮಾಜದ ಒಂದು ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ಕನ್ನಡಿಯನ್ನು ತೋರಿಸುವಂಥ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿಕೊಂಡು ನನ್ನ ವಿಶೇಷ ಶುಭಾಶಯ ಅವರಿಗೆ ನನ್ನ ಜನರ ಪರವಾಗಿ ನನ್ನ ಪರವಾಗಿ ನಾನು ಸಲ್ಲಿಸ್ತೇನೆ. ಸರ್, ಖಂಡಿತವಾಗ್ಲೂ ಜೊತೆಗೆ ಈ ಒಂದು ಪ್ರಾಜೆಕ್ಟ್ನ ಜೊತೆಗೆ ನಮಗೆ ಪ್ರಾಕೃತಿಕವಾಗಿ ಒಂದು ಸಣ್ಣ ನದಿ ಕೂಡ ನಮ್ಮ ಜೊತೆಗೇ ಇದೆ. ಸೊ ಖಂಡಿತವಾಗ್ಲೂ ಸರ್ಕಾರದ ವತಿಯಿಂದ ಸಣ್ಣ ನೀರಾವರಿ ಯೋಜನೆ ಅಡಿಯಲ್ಲಿ ಏನಾದರೂ ಇದಕ್ಕೆ ಏನಾದರೂ ಅಭಿವೃದ್ಧಿಯ ತಮ್ಮ ಕಡೆಯಿಂದ ಆಶ್ವಾಸನೆ ಏನಾದರೂ ಸಿಗ್ಬೋದು ಹೇಳುವಂಥ ನಮ್ಮದೊಂದು ಅಭಿಲಾಷೆ. ಖಂಡಿತವಾಗಿ ಖಾಸಗಿ ವ್ಯಕ್ತಿಗಳು ಮುಂದೆ ನಿಂತು ಎಲ್ಲ ಶ್ರಮ ಮತ್ತು ಎಲ್ಲ ಒಂದು ರಿಸ್ಕನ್ನು ತೆಗೆದು ಈ ರೀತಿ ಉತ್ತಮವಾದ ಪ್ರಾಜೆಕ್ಟನ್ನು ಸಾರ್ವಜನಿಕ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಯಾವುದೆಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇವೆ. ಅದು ನಮ್ಮೆಲ್ಲ ಜವಾಬ್ದಾರಿ ಕೂಡ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ತಮಗೆ ಇದರಲ್ಲಿ ಹಿಡಿಸಿದಂತಹ ಅತ್ಯದ್ಭುತ ವಿಷಯ ಅಂದರೆ ಆಲ್ರೆಡಿ ಕಿಯಾನ್ಸಾ ಗಾರ್ಡನ್ ಫಿನಿಶ್ ಆಗಿದೆ, ಇದು ಕಿಯಾನ್ಸಾ ಸೆಂಟ್ರಲ್ ವಿಸ್ತಾ ಅಂತ ಆಗ್ತದೆ. ತಮಗೆ ಮನಸ್ಸಿಗೆ ತುಂಬ ಹಿಡಿಸಿದಂತಹ ಒಂದು 3 ವಿಷಯಗಳನ್ನು ತಾವು ಹೈಲೈಟ್ ಮಾಡ್ತೀರಾ? ಇಲ್ಲ, ಒಂದು ಬಹುಶಃ ಪರಿಸರಕ್ಕೆ ಸಂಬಂಧಪಟ್ಟಾಗ ಅವರ ಗ್ರೀನರಿ, ಎರಡನೇದು ಒಂದು ಆರ್ಟಿಫಿಷಿಯಲ್ ಕೆರೆ, ಯಾಕೆಂದರೆ ಅದು ಅಂತರ್ಜಲ ಅಭಿವೃದ್ಧಿ ಸಂಬಂಧಪಟ್ಟಾಗೆ ಮತ್ತೊಂದು ಅದು ಸೌಂದರ್ಯಕ್ಕೆ ಅನುಗುಣವಾಗಿ, ಮೂರನೇ ಬಹುಶಃ ಏನು ಇವತ್ತು ಹೊಸ ಕಟ್ಟಡ ಕಟ್ತಾರೆ ಅದಕ್ಕೆ ಬೇಕಂದ ಪಾರ್ಕಿಂಗ್ನ ವ್ಯವಸ್ಥೆ. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಬಿಲ್ಡಿಂಗ್ ಕಟ್ಟಿ ಹೋಗೋದಲ್ಲದೆ ಪಾರ್ಕಿಂಗ್ ಯಾರು ಕೂಡ ನೋಡ್ತಾ ಇಲ್ಲ ಮತ್ತು ಬಂದವ್ರಿಗೆಲ್ಲರಿಗೂ ಕೂಡ ಕಷ್ಟ. ಇದು ಅದಲ್ಲ, ಈಗ ನನಗೆ ಅವರು ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲಿ 1000ಕ್ಕಿಂತ ಹೆಚ್ಚಿನ ಕಾರ್ ಪಾರ್ಕ್ ಮಾಡಲಿಕ್ಕೆ ಮತ್ತು ಅದಕ್ಕಿಂತ ನೇರವಾಗಿ ಹೋಟೆಲ್ಗೆ ಸಂಪರ್ಕಿಸುವಂಥ ಸೇತುವೆ ಮತ್ತು ರೆಸ್ಟೋರೆಂಟ್, ಇದಕ್ಕೆಲ್ಲ ವಿನೂತನವಾದ ಆಲೋಚನೆ ಮಾಡಿಕೊಂಡು ಇದನ್ನು, ಯಾಕೆ ಅಷ್ಟು ಸುಲಭ ಇಲ್ಲ ನಮಗೆ ನೋಡಲಿಕ್ಕೆ ಬಲ್ಲ ಸುಲಭ ಆಗ್ತದೆ. ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಇನ್ವೆಸ್ಟ್ಮೆಂಟ್ ಹಾಕಿಸಿಕೊಂಡು ಅದನ್ನು ಹೋಗುವಂಥ ಜವಾಬ್ದಾರಿ ಇದೆಯಲ್ಲ, ಅಷ್ಟು ಭಾಳ ಒಂದು ಕಷ್ಟದ ಮತ್ತು ಧೈರ್ಯದ ಕೆಲಸ. ಎರಡನ್ನೂ ಕೂಡ ಅವರು ನಿಭಾಯಿಸಿದ್ದು ನಾನು ಅತ್ಯಂತ ಸಂತೋಷ, ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸಿ ಅವರ ವಿಶೇಷ ಶುಭಾಶಯ ಸಲ್ಲಿಸ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸವನ್ನು ಇಚ್ಛಿಸ್ತಾ ಇದ್ದೀರಿ, ಈಗ ಕರಾವಳಿಗೆ ಹೂಡಿಕೆದಾರರನ್ನು ಮನಸ್ಸು ಮಾಡಿದ್ದಾರೆ, ಬದಲಾವಣೆ ಏನಾದರೂ ಆಗಿದೆ? ಬಹಳಷ್ಟು ಜನ ಈಗಾಗಲೇ ಬಂದಿದ್ದಾರೆ. ನಾನು ಈಗಾಗಲೇ ಮೊನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬಹುಶಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿ ಟೂರಿಸಮ್ ಮಿನಿಸ್ಟ್ರಿಗೆ ಎಲ್ಲ ಉನ್ನತ ಅಧಿಕಾರಿ ಕೂತು ಚರ್ಚೆ ಮಾಡಿ ಯಾವ ರೀತಿ ಇದು ಮಾಡಬೇಕು, ಅದಕ್ಕಾಗಿ ನಾವು ಒಂದು ಟೂರಿಸಮ್ಗೆ ಲ್ಯಾಂಡ್ ಬ್ಯಾಂಕ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿದರೆ ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ನಾವು ಅವ್ರಿಗೆ ಎಕ್ವೈರ್ ಮಾಡಿಕೊಂಡು ರಸ್ತೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಇಂಡಸ್ಟ್ರಿ ಅವ್ರಿಗೆ ಕೊಡ್ತಾರೆ. ಸೊ ಈ ಟೂರಿಸಮ್ ಕೂಡ ಅದೇ ರೀತಿ ನಾವು ಪರಿಗಣನೆ ಮಾಡಬೇಕು. ಯಾಕೆ ನಮ್ಮ ಈ ಪ್ರದೇಶ ಉತ್ತಮ ಸ್ಥಳ ಎಲ್ಲಿದೆ ಅದನ್ನು ನಾವು ಎಕ್ವೈರ್ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಸರ್ಕಾರ ಜಾಗ ಅದನ್ನು ಅಲ್ಲಿಗೆ ಬೇಕಂತ ರಸ್ತೆ, ಲೈಟ್, ನೀರಿನವೆಲ್ಲ ವ್ಯವಸ್ಥೆ ಮಾಡಿ ತೋರಿಸಿದರೆ ಎಷ್ಟೋ ಜನ ಇಲ್ಲಿ ಸಾವಿರಾರು ಕೋಟಿ ಬಂಡವಾಳ ಆಗಲಿಕ್ಕೆ ಬರ್ತಾರೆ. ಈ ಬಂಡವಾಳ ಆಗೋರು ಬಂದು ಇಲ್ಲಿ ಅವನು ರಸ್ತೆ ಜಾಗ ಹುಡುಕಿ ಅವನದಕ್ಕೆ ರಸ್ತೆ ಮಾಡಿ ಲೋಕಲ್ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಯಾರು ಕೂಡ ದುಡ್ಡಿದ್ದವ್ರು ಬಂದು ದುಡ್ಡು ಹಾಕಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಬೇರೆ ಎಷ್ಟೋ ಊರಿದೆ ಅಲ್ಲಿಗೆ ಹೋಗ್ತಾರೆ. ಸೊ ಎಲ್ಲ ವ್ಯವಸ್ಥೆ ಮಾಡಿ ನಾವು ಈ ಮತ್ತು ಇದೆ ಅಂತ ಹೇಳಿದರೆ ಆಟೋಮೆಟಿಕಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆಲ್ಲ ಚರ್ಚೆ ಆಗಿದೆ, ಅದಕ್ಕೆ ಬೇಕಾದ ಪಾಲಿಸಿಯನ್ನು ಅತಿ ಶೀಘ್ರ ಮಾಡಿಸ್ತಾರೆ. ಸರ್, ಈ ಕಿಯಾನ್ಸಾ ಪ್ರಾಜೆಕ್ಟ್ ಉದ್ಯೋಗ ಹುಡುಕುವವರಿಗೆ ಸಾಧಾರಣವಾಗಿ ನಮ್ಮ ಯುವ ಜನರಿಗೆ ಯಾವ ರೀತಿಯ ಒಂದು ದಾರಿ ಮಾಡಿಕೊಡ್ಬೋದು? ನೋಡಿ, ಇದು ಯಾವ ಊರಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ, ಆರ್ಥಿಕತೆಯ ಚಲನವಲನ ಅಂದರೆ ನೀವು ಮಂಗಳೂರಲ್ಲಿ ಅಲ್ಲಿಲ್ಲ ದುಡಿಬೋದು, ದುಡ್ಡು ಬಂದು ಇಲ್ಲಿ ಖರ್ಚು ಮಾಡಿದಾಗ ಅದು ಈ ಊರವರ ಕಿಶೆಯಲ್ಲೇ ಟರ್ನ್ ಓವರ್ ಆಗ್ತಾ ಇರ್ತದೆ. ಆವಾಗ ಊರು ಅಭಿವೃದ್ಧಿ ಇವತ್ತು ಆಗ್ತದೆ. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಈ ಊರಿಂದವರಿಂದ ಅಭಿವೃದ್ಧಿ ಆಗೋದಿಲ್ಲ, ಅದು ಮಂಗಳೂರಿಂದವರಿಂದ ಆಗೋದಿಲ್ಲ, ಉಚ್ಚಿಲದವ್ರನ್ನೆಲ್ಲ ಬೇರೆ ಊರವರಲ್ಲಿಗೆ ಬರಬೇಕು. ಅವರಿದ್ದಂಥ ದುಡ್ಡನ್ನು ಇಲ್ಲಿ ಖರ್ಚು ಮಾಡಬೇಕು. ಆ ಖರ್ಚು ಯಾರಿಗೆ, ಇಲ್ಲಿ ಅಂಗಡಿಯವನಿರಲಿ, ಹೋಟೆಲ್ ಅವನಿರಲಿ, ರಿಕ್ಷಾದವನಿರಲಿ, ಬಸ್ಸಿನವನಿರಲಿ, ಈ ಊರವರಿಗೆ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ. ಅವರು ಏನು ಡೆವಲಪ್ ಆಗ್ತಾರೆ ಅವರೆಲ್ಲ ಊರು. ಸೊ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನು ಊರು ಆರ್ಥಿಕವಾಗಿ ಚಲನವಲನ ಇದ್ದ ಊರು ಮಾತ್ರ ಅದು ಡೆವಲಪ್ಮೆಂಟ್ ಇವತ್ತಾಗ್ತದೆ. ಅದಕ್ಕಾಗಿ ಬಾಂಬೆ ಇರಲಿ, ಬೆಂಗಳೂರು ಇರಲಿ, ಡೆಲ್ಲಿ, ಯಾಕೆಂದರೆ ಫೈನಾನ್ಷಿಯಲಲ್ಲಿ ಟ್ರಾನ್ಸಾಕ್ಷನ್ ಇದ್ದ ಕಾರಣ. ಸೊ ಇದು ಕೂಡ ದೊಡ್ಡ ಕೇಂದ್ರವಾಗ್ತದೆ. ಇವತ್ತು ಇಲ್ಲಿ ನಮ್ಮ ಹಾಲ್ ಬಂದಾಗ ಈಗ ಇಲ್ಲಿ ಬಂದು ಖರ್ಚು ಮಾಡ್ತಾರೆ, ಮಕ್ಕಳು ಆಟ ಆಡಲಿಕ್ಕೆ, ಇಲ್ಲಿ ಹೋಟೆಲ್ ಆದಾಗ. ಸೊ ಪಬ್ಲಿಕ್ ಇಲ್ಲಿ ಬಂದಾಗ ಅದು ಇವರಿಗೆ ಮಾತ್ರ ಲಾಭ ಅಲ್ಲ, ಇಂಡೈರೆಕ್ಟಾಗಿ ಇದು ಬಿಗ್ಗೆಸ್ಟ್ ಎಕನಾಮಿಕ್ ಬೆನಿಫಿಟ್ ಫಾರ್ ಎವ್ರಿವನ್ ಅರೌಂಡ್ ದಿಸ್ ಏರಿಯಾ. ಈಗ ಇಲ್ಲಿರುವಂಥ 1 ಲಕ್ಷ ಲ್ಯಾಂಡ್ ವ್ಯಾಲ್ಯೂ ಇದ್ದರೆ ಇವರು ಕಟ್ಟಿದ ತಕ್ಷಣ 3 ಲಕ್ಷ ಆಗ್ತದೆ ಇಲ್ಲಿ. ಸೊ ಆಟೋಮೆಟಿಕಲಿ ಈ ಊರು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದು ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆ ಉದ್ಯೋಗ ಕೂಡ ಆಗ್ತದೆ, ಇಲ್ಲಿ ಕೆಲಸ ಮಾಡಿರ್ತಾರೆ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ವಿಲ್ ಬಿ ಮೋರ್.
ನಾವು ಇವರು ಉದ್ಯೋಗ 500-1000 ಜನಕ್ಕೆ ಇಲ್ಲಿ ಕೊಟ್ಟರೆ 10,000 ಜನಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಲಿ ಆಗುತ್ತೆ. ಅವ್ನು ಶಾಪ್ ಹಾಕ್ತಾನೆ, ಟೆಂಪೋ ಹಾಕ್ತಾನೆ, ರಿಕ್ಷಾ ಹಾಕ್ತಾನೆ, ಟ್ಯಾಕ್ಸಿ ಹಾಕ್ತಾನೆ, ಅವ್ನು ಗೈಡ್ ಆಗ್ತಾನೆ. ಬೇರೆ ಇದು ನೋಡಿ, ಈ ಒಂದು ಯೋಜನೆ ಸಮರ್ಪಕವಾಗಿ ಬಂದರೆ ಇದು ಯಾವ ಪರಿಸ್ಥಿತಿ ಎಲ್ಲಿ ಹೋಗಿ ಮುಡ್ತಂತೆ ಯಾರನ್ನ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದು ಅತ್ಯುತ್ತಮವಾಗಿ ಆಗಲಿ, ಅವ್ರಿಗೆಲ್ಲರ ಆಶೀರ್ವಾದ ಇರಲಿ, ಇದು ಅತ್ಯಂತ ಯಶಸ್ವಿ ಆಗುವ ಎಲ್ಲರ ಸಹಕಾರ ಕೊಟ್ಟು ಅತ್ಯಂತ ಯಶಸ್ವಿ ಆಗುವಂಥ ಒಂದು ದಿನಗಳು ಬರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಖಂಡಿತ ನೋವಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಸಮೀಕ್ಷೆ ಆಗಿರೋದ್ರಿಂದ ಸಮೀಕ್ಷೆ ಮಾಡುವುದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ. ನಾವು ಖಂಡಿತ ಆ ಸಮೀಕ್ಷೆಯನ್ನು ಮಾಡ್ತೇವೆ. ಆದರೆ ಅದನ್ನು ದಸರಾ ರಜೆ ಬಿಟ್ಟು ಆ ನಂತರ ಅವಧಿಗೆ ಇಡಬೇಕು ಅಂತ ಹೇಳುವಂಥದ್ದು ನಮ್ಮ ಸಂಘದ ಬೇಡಿಕೆ. ಎರಡನೇದಾಗಿ ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ 5,000 ಸಮೀಕ್ಷಾದಾರರು ಗಣತಿದಾರರು ಬೇಕಾಗಿದ್ದಾರೆ. ಆ ಹಂತದಲ್ಲಿ ನಮ್ಮಲ್ಲಿ ತೀರಾ ಅನಾರೋಗ್ಯ ಇರುವಂಥ ಶಿಕ್ಷಕರು ಮತ್ತು 55 ಎಬವ್ ಇರುವಂಥ ಟೀಚರ್ಸ್ ಏನಿದ್ದಾರೆ ಮತ್ತು ತಾಂತ್ರಿಕವಾಗಿ ತುಂಬ ದುರ್ಬಲರಾಗಿರುವಂಥ ಕೆಲವು 1% ಟೀಚರ್ಸ್ ಇದ್ದಾರೆ. ಅವರನ್ನು ಈ ಗಣತಿಯಿಂದ ಹೊರಗಿಡಬೇಕು ಅಂತ ಹೇಳುವಂಥ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ. ಇನ್ನೊಂದು ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕಿರುವ ದೊಡ್ಡ ಸವಾಲು ಏನು ಅಂತೇಳಿದರೆ BLO ಶಿಕ್ಷಕರನ್ನಾಗಿ ಈಗಾಗಲೇ ಮತದಾರರ ನೋಂದಣಿ ಅಧಿಕಾರಿಗಳನ್ನಾಗಿ ಗ್ರಾಮ ಮಟ್ಟದ ಬೂತ್ ಲೆವೆಲ್ ಅಧಿಕಾರಿಗಳನ್ನಾಗಿ ಶಿಕ್ಷಕರನ್ನು ನೇಮಿಸ್ತಾ ಇದ್ದಾರೆ. ಆದರೆ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಮೇಡಮ್ ಶಾಲಿನಿ ರಜನೀಶ್ ಮೇಡಮ್ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ರಶ್ಮಿ ಮಹೇಶ್ ಮೇಡಮ್ ಈಗಾಗಲೇ ಶಿಕ್ಷಕರು ಯಾವುದೇ ಕಾರಣದಿಂದಾಗಿ ಶಾಲಾ ಅವಧಿಯಲ್ಲಿ ಹೊರಗಿರಬಾರ್ದು ಅಂತ ಹೇಳುವಂಥ ಆದೇಶ ಮಾಡಿದ್ದಾರೆ. ಈ ಆದೇಶದ ಕಾರಣದಿಂದಾಗಿ ನಮಗೆ BLO ಡ್ಯೂಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಶಿಕ್ಷಕರನ್ನು ಹೊರತುಪಡಿಸಿ ಇತರ ಸರ್ಕಾರಿ ನೌಕರರನ್ನು, ಸಿ ಗ್ರೇಡ್ ನೌಕರರನ್ನು ನೀವು ಗಣತಿದಾರರನ್ನಾಗಿ ಮಾಡಿ BLO ಅಧಿಕಾರಿಗಳನ್ನಾಗಿ ಅಂತ ಹೇಳುವಂಥ ಆದೇಶ ಮಾಡಿದ್ದಾರೆ. ಅದನ್ನೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡಿ BLO ಏನು ಕರ್ತವ್ಯ ಇದೆ ಅದು ನಮ್ಮನ್ನು ಶಾಲೆಯಿಂದ ಹೊರಗಿಡುವ ಕಾರಣ ನಾವು ವಿದ್ಯಾರ್ಥಿಗಳಿಗೆ ಇಟ್ಟು ಶೈಕ್ಷಣಿಕ ಪ್ರಗತಿಗಾಗಿ ದುಡಿಬೇಕು ಅಂತ ಹೇಳುವಂಥ ಕಾರಣಕ್ಕೆ ನಮ್ಮನ್ನು BLO ಡ್ಯೂಟಿಯಿಂದ ಹೊರಗಿಡಬೇಕು ಅಂತೇಳಿ ನಮ್ಮ ಸಂಘದ ಬೇಡಿಕೆ ಇದೆ ಸರ್. ಕೆಂಪುಕಲ್ಲು ಮರಳು ಪೂರೈಕೆಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಜನಾಂದೋಲನ ರೂಪಿಸಲಾಗುವುದು ಎಂದು ಬಿಜೆಪಿ ನಾಯಕರು ಕೈಯಲ್ಲಿ ಬುಟ್ಟಿ ಕೊಟ್ಟು ಹಾರ ಹಿಡಿದು ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಧರಣಿಯನ್ನು ಉದ್ಘಾಟಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಸಮಸ್ಯೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡುತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹೊಟ್ಟೆಗೆ ಹೊಡೆಯಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ಸಮಸ್ಯೆ ಸೃಷ್ಟಿಸಿದೆ. ಸಮಸ್ಯೆಗೆ ಸ್ಪೀಕರ್ UT ಖಾದರ್ ಕಾರಣ ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆರೋಪಿಸಿದರು. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಜಿಲ್ಲೆಯ ಜನರ ಪರವಾಗಿ ಮಾಡ್ತದೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಈ ಜಿಲ್ಲೆಯ ಜನರ ಪರವಾಗಿರುತ್ತದೆ, ಕಾರ್ಮಿಕರ ಪರವಾಗಿರುತ್ತದೆ, ಬಡ ಜನರ ಪರವಾಗಿರುತ್ತದೆ. ನಾವು ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮೋಸ ಮಾಡುವಂತ ಈ ಕಾಂಗ್ರೆಸ್ ಸರ್ಕಾರದ ಈ ಆಟಾಟೋಪವನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ದಿವಸದಲ್ಲಿ ಇದನ್ನೊಂದು ಜನಾಂದೋಲನದ ರೀತಿಯಲ್ಲಿ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಇವತ್ತು ಮಾಡಿದ್ದೇವೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಕಳೆದ 3 ತಿಂಗಳಲ್ಲಿ ಮಾಡಿರುವ ಎಲ್ಲ ಕೆಲಸಗಳನ್ನು ಉಲ್ಲೇಖ ಮಾಡಿದ್ರು. ಎಷ್ಟು ಸಭೆಗಳಾಯಿತು ಇದರ ಬಗ್ಗೆ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂಥದ್ದು, ಶಾಸಕರು ಹೋಗಿ ಸದನದಲ್ಲಿ ಮಾತನಾಡುವಂಥದ್ದು, ಆನಂತರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸೇರಿ ಸಭೆಯನ್ನು ಮಾಡಿರುವಂಥದ್ದು. ಆದರೂ ಕೂಡ ಕನಿಷ್ಠ ಸೌಜನ್ಯತೆ ಇಲ್ಲ ಈ ಸರ್ಕಾರ. ಹಾಗಾಗಿ ಇದೊಂದು ಎಚ್ಚರಿಕೆಯ ಪ್ರತಿಭಟನೆ ಅನ್ನುವಂಥದ್ದನ್ನು ನಾನು UT ಖಾದರ್ ಅವರಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. UT ಖಾದರ್ ಅವರ ಈ ಎಲ್ಲ ಸಮಸ್ಯೆಗಳಿಗೆ ನೇರ ಜವಾಬ್ದಾರಿ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ, ಕೆಂಪುಕಲ್ಲು ಮರಳು ಪೂರೈಸಲು ಒತ್ತಾಯಿಸಿ ತಾಲೂಕು ಕೇಂದ್ರಗಳ ಎದುರು ಪ್ರತಿಭಟನೆ ನಡೆಸಲಾಗಿತ್ತು. ವಿಧಾನಸಭೆ ಪರಿಷತ್ತಿನಲ್ಲೂ ಶಾಸಕರು ಗಮನ ಸೆಳೆದಿದ್ದರು ಎಂದರು. ಕನ್ನಡ ಜಿಲ್ಲೆಯಲ್ಲಿ ಕೆಂಪುಕಲ್ಲು ಮತ್ತು ಮರಳಿನ ಸಮಸ್ಯೆಯಿಂದಾಗಿ ಸಾವಿರಾರು ಕಾರ್ಮಿಕರು ಬೀದಿ ಪಾಲಾಗಿರುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇದರ ಬಗ್ಗೆ ಭಾರತದ ದಿನಗಳಲ್ಲಿ ಸಮಸ್ಯೆ ಆದ ತಕ್ಷಣ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಕಚೇರಿಗಳ ಮುಂದೆ
ಪ್ರತಿಭಟನೆಯನ್ನು ನಡೆಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದು ಸರಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಜನತೆಯ ಪರವಾಗಿ ಹೋರಾಟವನ್ನು ಮಾಡಿತ್ತು. ನಂತರ ನಮ್ಮ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸನ್ಮಾನ್ಯ ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕೂಡ ಈ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಈ ಸಮಸ್ಯೆಯನ್ನು ತಿಳಿಸುವಂತ ಕೆಲಸವನ್ನು ಕೂಡ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆಯ ಶಾಸಕರು ಮತ್ತು ಶಾಸಕರು ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ನಮ್ಮ ಬಿಜೆಪಿಯ ವತಿಯಿಂದ ಸಂಸದರು ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕೂಡ ಈ ಸಮಸ್ಯೆಯ ಗಂಭೀರತೆಯನ್ನು ತಿಳಿಸುವಂತ ಕೆಲಸವನ್ನ ಇಲ್ಲಿ ಜಿಲ್ಲೆಯ ಬಿಜೆಪಿಯ ವತಿಯಿಂದ ನಾವು ಮಾಡಿದ್ದೇವೆ. ರಾಜ್ಯದ ಅಧಿಕಾರಿಗಳಿಗೆ ಕೂಡ 2-3 ಸಲ ಇದರ ಬಗ್ಗೆ ಈ ಗಂಭೀರ ಸಮಸ್ಯೆಯ ಬಗ್ಗೆ ಕಾರ್ಮಿಕರ ಆಗುತ್ತಿರುವಂತಹ ತೊಂದರೆ ಬಗ್ಗೆ ತಿಳಿಸುವಂತ ಕೆಲಸವನ್ನ ಮನವರಿಕೆ ಮಾಡುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡಿದ್ದೇವೆ. ಇತ್ತ ಸ್ಪೀಕರ್ ಯುಟಿ ಖಾದರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕೆಂಪುಕಲ್ಲು ವಿಷಯದಲ್ಲಿ ಎದುರಾದ ಕಾನೂನಾತ್ಮಕ ತೊಡಕನ್ನು ಈಗಾಗಲೇ ಸರಿಪಡಿಸಿ ಸರಳೀಕರಣ ಮಾಡಿ ಸಚಿವ ಸಂಪುಟ ಹಾಗೂ ಮುಖ್ಯಮಂತ್ರಿಯವರ ಅನುಮತಿ ಪಡೆಯಲಾಗಿದೆ. ಸರಳೀಕರಣ ಮಾಡಿರುವ ಹೊಸ ನೀತಿ ಶೀಘ್ರ ಜಿಲ್ಲಾಡಳಿತಕ್ಕೆ ಲಭಿಸಲಿದೆ. ಈಗಾಗಲೇ ಕೆಂಪುಕಲ್ಲು ತೆಗೆಯಲು ಅನುಮತಿ ಕೋರಿ 53 ಅರ್ಜಿ ಸಲ್ಲಿಕೆಯಾಗಿದ್ದು ಇದರಲ್ಲಿ 25 ಜನರಿಗೆ ಅನುಮತಿಯನ್ನು ನೀಡಲಾಗಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ನಮ್ಮ ಕೆಂಪು ಕಲ್ಲಿಗೆ ಪಟ್ಟಂತೆ ಬಹುತೇಕ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಮೊನ್ನೆ ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಾವು ಯೋಜನೆ ಉಸ್ತುವಾರಿ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲಿನ ಕೆಲಸ ಮಾಡುವವರ ಆ ಒಂದು ಸಮಸ್ಯೆಯನ್ನು ಕೇಳಿ ಅವ್ರ ಜೊತೆ ಕೂತ್ಕೊಳಿಸಿಕೊಂಡು ಕಳೆದ 5-6 ವರ್ಷಗಳ ಏನು 4-5 ವರ್ಷ ಏನು ಸಮಸ್ಯೆ ಇತ್ತು ಇದು ಪರ್ಮನೆಂಟಾಗಿ ಯಾವ ತೊಂದರೆ ಬರಬಾರ್ದು. ಯಾಕೆ ಹಿಂದೆ ಪರ್ಮಿಟೇ ಇಲ್ಲ, ಯಾರು ಅದನ್ನು ನಿಭಾಯಿಸ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು. ಅಧಿಕಾರಿಗಳು ಸಂಬಂಧ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನ ಯಾವಾಗಲೂ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗಾರಿಗೆ ಕೊಟ್ಟು ಅವನ್ನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು. ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರೇ ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ. ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗಾಗಲೇ 53 ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪುಕಲ್ಲು ವ್ಯಾಪಾರ ಮಾಡುವವರು ಅವರ 25 ಹೊಸ ಯೋಜನೆ ಕಾನೂನಲ್ಲಿ 25 ಜನರಿಗೆ ಈಗಾಗಲೇ ಲೈಸೆನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ. 25 ಜನರಿಗೆ 20 ಜನರದ್ದು ಬಾಕಿ ಇದೆ. ಅದನ್ನು ನೋಡಿಕೊಂಡು ಅಧಿಕಾರಿ ಮುಂದಿನ ದಿನ ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವ್ರು ಫಸ್ಟು ಬಗೆಹರಿದಿದೆ. ಸೊ ಈ ಒಂದು ಸಮಸ್ಯೆ ಏನಿತ್ತ ಅದೇನೋ ಬಹುಶಃ ನಾನು ಇರಲಿ ಉಸ್ತುವಾರಿ ಸಚಿವರು ಎಲ್ಲ ನಮ್ಮ ಶಾಸಕ ಮಿತ್ರ ಕೂತ್ಕೊಂಡು ಚರ್ಚೆ ಮಾಡಿ ಅದು ಅನುಷ್ಠಾನ ಮಾಡ್ತಾರೆ ಅಂತ ಅದು ಆಲ್ರೆಡಿ ಅದರಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ. ಅದು ಆ ಪ್ರತಿಭಟನೆ ಸರ್ವರಿಗೆ ಕೂಡ ಹಕ್ಕಿದೆ. ಅದೆಲ್ಲ ಕೂಡ ರಾಜಕೀಯವಾಗಿ ಮಾಡುವವರು ಅದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಅದು ಅವರವ್ರ ವಿಚಾರ. ಆದರೆ ಯಾರಿದ್ದಲ್ಲಿ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರಿದೆ ಅಂತೇಳಿ ಸಮಾಧಾನ ಮತ್ತು ಇದೆ ಅಂತೇಳಿ ಸಮಾಧಾನ ಇದೆ ಮತ್ತು ಅವರಿಗೆ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ. ಯಾಕೆಂದರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು. ಆಗ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೆ. ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ನಿಗದಿತ ಸ್ಥಳಕ್ಕೆ ಹೊಯ್ಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತಿನ ಉಸ್ತುವಾರಿ ಸಚಿವನಾಗಿದ್ದೆ ಅವತ್ತು ನಾವು ಮಾಡಿದ್ದೆವು. ತದನದೆಲ್ಲ ಅದು ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು.
ಈಗ ಮತ್ತೆ ಅದು ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಇಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸಲಹೆ ಸೂಚನೆ ನಾವು ಕೊಡ್ತೇವೆ. ಸ್ಪೀಕರ್ UT ಖಾದರ್ ಅವರು ಕೆಂಪುಕಲ್ಲು ಸಮಸ್ಯೆ ಇತ್ಯರ್ಥ ಆಗಿದೆ ಎಂದು ಮಂಗಳವಾರ ಹೇಳಿದ್ದು, ಈ ಹೇಳಿಕೆಯನ್ನು ಬಿಜೆಪಿ ಗಮನಿಸಿದೆ. ಅವರು ತಿಳಿಸಿರುವ ತೀರ್ಮಾನಗಳು ಕಾರ್ಯರೂಪಕ್ಕೆ ಬಂದು ಜನರಿಗೆ ಕಡಿಮೆ ಬೆಲೆಯಲ್ಲಿ ಕೆಂಪುಕಲ್ಲು ಮರಳು ಲಭಿಸಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಪ್ರತಿಕ್ರಿಯಿಸಿದ್ದಾರೆ. ಮಂಜೇಶ್ವರ ಕಣ್ಣುತೀರ್ಥ ಪರಿಸರದಲ್ಲಿ ಹಲವು ವರ್ಷಗಳಿಂದ ಪರಿಸರ ಮಾಲಿನ್ಯ ಚಟುವಟಿಕೆಗಳಿಗೆ ಕಾರಣವಾಗಿರುವ ಯುನೈಟೆಡ್ ಸೀಫುಡ್ ಫ್ಯಾಕ್ಟರಿ ಎಂಬ ಮೀನು ಸಂಸ್ಕರಣಾ ಕೇಂದ್ರದ ವಿರುದ್ಧ ಕಣ್ಣುತೀರ್ಥ ನಾಗರಿಕ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಧರಣಿ ನಡೆದಿದೆ. ಕಣ್ಣುತೀರ್ಥ ಗೇಟಿನಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪೊಲೀಸರು ತಡೆದರು. ನಂತರ ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಿವೃತ್ತ ಸೇನಾಧಿಕಾರಿ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಧರಣಿಯನ್ನು ಮಧುಸೂದನ ಆಚಾರ್ಯ ಉದ್ಘಾಟಿಸಿದರು. ಮಾತನಾಡಿದ ಅವರು, ಫ್ಯಾಕ್ಟರಿಯಿಂದ ಪರಿಸರದ ನೀರು ಗಾಳಿ ಕಲುಷಿತವಾಗುತ್ತಿದೆ. ಈ ತ್ಯಾಜ್ಯಯುಕ್ತ ಮಲಿನ ನೀರು ಅಂತರ್ಗಾಮಿಯಾಗಿ ಇಡೀ ಕಣ್ಣುತೀರ್ಥದ ಜನರ ನೆಮ್ಮದಿಯ ಬದುಕನ್ನು ನಾಶ ಮಾಡುತ್ತಿದೆ ಎಂದರು. ಅನುಭವಿಸಿದ ನರಕ ಹಿಂಸೆ ಮಾತೆಗಳ ಗೊತ್ತುಂಟು. ಮನಸ್ಸು ಮಲ್ಪುನಾಗ ಗಬ್ಬು ವಾಸನೆ ಮೂಕು ಬಡಮನೆ ಸ್ಥಿತಿ ನೀರು ಹಾಳ ಒಂದುಂಡು 8 ವರ್ಷಗಳು ಈ ಪಂಚಾಯತ್ ಅಧಿಕಾರಿ ಮಕ್ಕಳು ನಮ್ಮ ಊರು ಒತ್ತಡು ಅಲ್ಪ ವಾಸನೆ ಹೊರಪುಣ ತೂಕದ ಬದಲು ಫ್ಯಾಕ್ಟ್ರಿ ಹೋದು ಅಕಲದ ಹೊಂದಾಣಿಕೆ ಮಲ್ತೊಂದು ಪ್ರತಿ ವರ್ಷ ಐಕ್ ರಿನಿವಲ್ ಕೊರೊಂದು ಬರ್ಬಿಟ್ಟಿದ. ಈ ವರ್ಷ ನಾವು ಒತ್ತಾಯ ಪ್ರಕಾರ DC ಆಫೀಸ್ ಹೋದ ನಾವು ಪಾತೇರ್ ನಾಡಿದ ಅವರ ಆ ರಿನಿವಲ್ ಹಾಕಿ ಆಂಡಲ ರಿನಿವ್ ಆ ಒಂದು ಉಪ್ಪಿನ ಫ್ಯಾಕ್ಟ್ರಿಲ ಮಾರ್ಚ್ ಡೆಂಚಿ ನಡತೊಂದು ಇತ್ತೆ ಅಕ್ಟೋಬರ್ ಬರೆ ಆಯ್ತು ನಡತೊಂದುಂಡು ಇತ್ತೆ ಒಂದು 2 ವಾರ ತುಂಬು ಫ್ಯಾಕ್ಟ್ರಿ ಬಂದ್ ಮಲ್ಪೊಡುಂದೇ ನೋಡಿದ್ ಕೊರ್ದುಲ ಕೋಡಲ ವಾಸನೆ ಬರೋಣ ಇತ್ತು ಮೊನಲ್ಲ ವಾಸನೆ ಬರೋಣ ಅಂತ ಪ್ರಕಾರ ಬಂದ್ ಮಲ್ಪೊಡು ಆರ್ಡರ್ ಕೊಡ್ತಾನ ಫ್ಯಾಕ್ಟ್ರಿಲ ನಡತೊಂದುಂಡು. ನಿಜವಾದ ಬಂದ್ ಮಲ್ತಿ ಆರ್ಡರ್ ಕೊರಿಬಕ್ಕ ಪೊಲೀಸ್ ರಕ್ಷಣೆಗೆ ಕೊನೋದು ಆ ಫ್ಯಾಕ್ಟರಿ ಸೀಲ್ ಮಾಡ್ಕೊಡಾಕಿನ ಜವಾಬ್ದಾರಿ ಮುಲ್ಪದ ಹೆಲ್ತ್ ಇನ್ಸ್ಪೆಕ್ಟರ್. ಆ ಕೆಲಸ ಈ ಹೆಲ್ತ್ ಇನ್ಸ್ಪೆಕ್ಟರ್ ಹಾಕಿದ್ವಿ. 6 ಗಂಟೆ ಆಯ್ತ ಪ್ರೆಷರ್ ಮುಲ್ಪದ ಪ್ರೆಷರ್ ಕೋಡೆ MLA ಸಾಹೇಬರೆಲ್ಲ ಮೀಟ್ ಮಾಡ್ತಿದ ಹಂಚಾಣಿದ ಅವರ ಆಂಡಲ ಡಾಲ ಆತಿ ನಿನ್ನೆ ಮೊನ್ನೆ ಕಳೆದ ವಾರದಿಂದಲೂ ವಾಸನೆ ಬರ್ತಾ ಇದೆ. ನಮಗೆ ತೋರಿಸಿದ ಲೆಟರ್ ಪ್ರಕಾರ ಫ್ಯಾಕ್ಟರಿ ಬಂದ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ. ಬಂದ್ ಮಾಡಬೇಕಂತ ಆರ್ಡರ್ ಬಂದ ಮೇಲೂ ಕೂಡ ಬಂದ್ ಮಾಡದೆ ಫ್ಯಾಕ್ಟರಿ ನಡೆಸುತ್ತಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಹೊಂದಾಣಿಕೆ ಇದೆ ಕನ್ನಡ ಇಲ್ಲಿಯ ಪಂಚಾಯತ್ ಅಧಿಕಾರಿಗಳು ಮತ್ತು ಮೀನು ಫ್ಯಾಕ್ಟರಿ ಅವರು ಮತ್ತೆ ಕೆಲವು ರಾಜಕೀಯ ಪಕ್ಷದವರು ಇರ್ಬೋದು ಅದರಲ್ಲಿ.
ಪ್ರೆಷರ್ ಬರ್ತಾರೆ, ಪ್ರೆಷರ್ ಇಲ್ಲ. ಯಾಕಂದ್ರೆ ನಿನ್ನ ನಾವು MLA ಅವ್ರ ಹತ್ರ ಮಾತಾಡಿದ, ಅವರಲ್ಲಿ ನನ್ನಿಂದ ಏನು ಪ್ರೆಷರ್ ಇಲ್ಲ, ಊರಿಗೆ ಹಾಳಾಗುವಂತ ಕೆಲಸ ನಾನು ಮಾಡುವುದಿಲ್ಲ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದರೆ ಇವರು ಅವರ ಸ್ವಂತ ಕೆಲಸಕ್ಕೆ ಮಾಕಾಗಿ ಮೀನು ವಾಸನೆ ಬರುವ ಸ್ಥಳ ಅಂದ್ರೆ ಕಣ್ವ ತೀರ್ಥ, ಅಲ್ಲಿ ವಾಸನೆ ನೋಡದೆ ಫ್ಯಾಕ್ಟ್ರಿ ಒಳಗೆ ಹೋಗಿ ಅವರಿಗೆ ಹೇಳಿ 2 ದಿವಸ ಆದ್ಮೇಲೆ ಬಂದು ಕ್ಲೀನ್ ಇರೋ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ವಾಸನೆ ಇಲ್ಲ ಅಂತ ಬರೆದು ಕೊಟ್ಟು ಆ ವರ್ಷದ ಅಪ್ರೂವಲ್ ತಗೊಳ್ತಾರೆ. ಹಾಗಾಗಿ ಇದು 8 ವರ್ಷ ನಡೀತಾ ಇದೆ. ഞാൻ പറയുന്ന പറഞ്ഞാല് 8 വർഷത്തിൽ ഞങ്ങളിങ്ങനെ കഷ്ട അനുഭവിച്ചുകൊണ്ടാണ്. അതിന് ഒരേ ഒരു കാരണം പഞ്ചായത്തിന്റെ അപ്രൂവൽ കിട്ടുന്നത്. പഞ്ചായത്ത് അപ്രൂവൽ കൊടുത്തില്ലെങ്കിൽ ഫാക്ടറി നടക്കാൻ ഏനും അനുമതിയില്ല ഞങ്ങളുടെ കാനൂൻ പ്രകാരം. ഇന്ത്യയിൽ നല്ല കാനൂനുണ്ട്, കാനൂൻ വ്യവസ്ഥയുണ്ട്, അതിനുവേണ്ടി പോലീസുണ്ട്, അതിനുവേണ്ടി അധികാരികളുണ്ട്. ആ അധികാരി കറക്റ്റായിട്ട് പണി ചെയ്തില്ലെങ്കിൽ ഇങ്ങനത്തെ കഷ്ടം അനുഭവിക്കും. ഇപ്പൊ 8 വർഷത്തിൽ ഞങ്ങളൊക്കെ ഇവിടെയൊക്കെ പോയി വന്നു, DC ഓഫീസിൽ പോയി, പ്രൈം മിനിസ്റ്റർ ഓഫീസ് ആപ്പിൽ അപ്ലൈ ചെയ്തു. ഫൈനലി പ്രൈം മിനിസ്റ്റർ ഓഫീസിൽ കൊണ്ടുപോയി അത് ട്രിവാൻഡ്രം എന്ന് കാഞ്ഞങ്ങാട് ഹെൽത്ത് ഓഫീസർ ഇവിടെ വന്നിട്ട് അവരോട് സംസാരിച്ചിട്ട് അവിടെ നിന്ന് വാസനയില്ല. പിന്നെ ആരോ ഒരു 4 ആൾക്കാരെ ചോദിച്ചു, നിങ്ങൾക്ക് വാസന ഉണ്ടാ, നിങ്ങൾക്ക് സ്മെല്ലുണ്ടാ? ഇല്ല, അവരെല്ലാം പറയുന്നു. ഞങ്ങള് അവർ ഫിനായിൽ വെച്ചിട്ട് ലൈൻ ഫ്രാങ്കിസൈൻ സൈൻസ് വെച്ചിട്ട് അവർ വരുന്ന ടൈമിൽ വാസന അവരെ ഫാക്ടറിന്റെ ഉള്ളിലില്ല. ഞങ്ങളുടെ വീട്ടിലൊക്കെ ഫാക്ടറി 1 കിലോമീറ്ററിന്റെ റേഡിയസിൽ ഭയങ്കര വാസന വരുന്നുണ്ട്. കുടിവെള്ളം കിണറിന്റെ കുടിവെള്ളം സ്വാലായിട്ടുണ്ട്. അപ്പൊ ഇതേമാതിരി കേരളത്തിൽ പണ്ട് നടന്നിട്ടുള്ളത് എൻഡോസൾഫാൻ 17 വർഷം നടന്നിട്ട് ഇപ്പോൾ അവിടെ അംഗീകാരമായിട്ടുള്ളത്. അതന്നെ ഭോപ്പാൽ ഗ്യാസ് റേഞ്ച് ട്രാജഡി നടന്നിരുന്നു. എത്ര ആയിരക്കണക്കിന് ആള് ചത്തോട അംഗീകാരമായി. അതേമാതിരി ഇപ്പൊ കണ്വ തീർത്ഥ നല്ല ഒരു നാട്, തീർത്ഥ എന്ന് പറഞ്ഞ സ്ഥലത്തിന് ഒരു നാട് പേരായിരുന്നു. ഈ കണ്വ തീർത്ഥത്തിൽ കുടിവെള്ളത്തിനില്ല, കാറ്റെടുക്കുന്നില്ലാത്ത പ്രശ്നമായി. ಕಣ್ವ ತೀರ್ಥ ಅಂತ ಹೇಳುವಂತಹದ್ದು ನೀರು ಮತ್ತು ಶುದ್ಧ ಪರಿಸರಕ್ಕೆ ಹೆಸರುವಾಸಿಯಾದ ಜಾಗ. ಇಷ್ಟರವರೆಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಈಗ 7-8 ವರ್ಷದಿಂದ ಕುಡಿಯುವ ನೀರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅದು ನಿಜವಾಗಿ ಬಹಳ ಅವರಿಗೆ ಚಿಂತಾಜನಕ ಪರಿಸ್ಥಿತಿ, ಜೀವನಕ್ಕೆ ಕಷ್ಟವಾಗಿದೆ. ಇದು ಈ ಮೀನಿನ ಫ್ಯಾಕ್ಟರಿ ಇದಕ್ಕೆಲ್ಲ ಪರ್ಮಿಷನ್ ಕೊಡುವಂಥದ್ದು ಖಂಡಿತವಾಗಿ ಪಂಚಾಯತ್ನ ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಅಲ್ಲಿ ಕಾರ್ಯಾಂಗ ಯಾವತ್ತೂ ಕೂಡ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆಡಳಿತ ಮಂಡಳಿ ಏನೋ ಒಂದು ದುರುದ್ದೇಶದಿಂದ ಏನೋ ಕಾರಣದಿಂದ ಇದಕ್ಕೆ ಪರ್ಮಿಷನ್ ಕೊಟ್ಟು ನಮ್ಮ ಇಡೀ ಆ ಪರಿಸರದ ಒಂದು ವಾತಾವರಣವನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಅದನ್ನು ವಿರೋಧಿಸ್ತಾ ಇದ್ದು ಇವತ್ತಿನ ಸಾಯಂಕಾಲದೊಳಗೆ ನಮಗೆ ಇದಕ್ಕೆ ಒಂದು ಭರವಸೆಯನ್ನು ಬರವಣಿಗೆಯ ಮೂಲಕ ಕೊಟ್ಟು ಈ ಆ ಮೀನಿನ ಫ್ಯಾಕ್ಟರಿಯನ್ನು ಸಂಪೂರ್ಣ ಬಂದ್ ಮಾಡಿ. ಒಂದು ಗ್ರಾಮದ ಸಮಸ್ಯೆ ಅಲ್ಲ, ಪಂಚಾಯತ್ನ ಮುಖ್ಯ ಕೆಲಸ ಅಂದ್ರೆ ಬೇಸಿಕ್ ಥಿಂಗ್ಸ್ ನ ಕೊಡೋದು, ಮತ್ತೆ ಪರಿಸರ ಮತ್ತು ನೀರನ್ನ ಕಾಪಾಡಕ್ಕೆ ಈ ಪಂಚಾಯತ್ಗೆ ಸಾಧ್ಯವಾಗ್ತಿಲ್ಲ ಅಂದ್ರೆ ಈ ಅಧ್ಯಕ್ಷರು ಆಗ್ಬೇಕು, ಈ PDO ಆಗ್ಬೇಕು, ಈ ಪರಿಸರ ಇಲಾಖೆ ಆಗ್ಬೇಕು. ಇಷ್ಟರ ತನಕ ಈ ಒಂದು ಸಮಸ್ಯೆ ಆ ಒಂದು ಚಿಕ್ಕ ಪುಟ್ಟ ಗ್ರಾಮಕ್ಕೆ 4-5 ಮನೆಗೆ ಮಾತ್ರ ಇತ್ತು. ಇವಾಗ ಅದು ತಲಪಾಡಿ ರಿವರ್ ತನಕ ಬಂದಿದೆ, ನದಿ ತನಕ ಬಂದಿದೆ. ಈ ಕಡೆ ಮಂಜೇಶ್ವರದ ಹತ್ರ ನೀರು ಹಾಳಾಗ್ತಾ ಇದೆ. ನಾವು ಕೋವಿಡ್ ಅಲ್ಲಿ ಹಲವಾರು ರೀತಿಯಲ್ಲಿ ಅನುಭವಿಸಿದ್ದೇವೆ. ಒಂದು ಬ್ಯಾಕ್ಟೀರಿಯಾ, ಒಂದು ವೈರಸ್ ಯಾವ ರೀತಿ ಕೆಲಸ ಮಾಡ್ತಿದೆ. ಎಲ್ಲ ನಾಗರಿಕರು ಇವತ್ತು ಇಲ್ಲಿಗೆ ಪಂಚಾಯತ್ನಲ್ಲಿಗೆ ಬರುವಂತಹ ಒಂದು ದುರಂತ ಪರಿಸ್ಥಿತಿಯನ್ನು ಪಂಚಾಯತ್ನವರು ತಂದಿಟ್ಟುಕೊಂಡಿದ್ದಾರೆ. ಆದ್ರೆ ಈಗ ಗಮನಿಸಬಹುದು, ಯಾರು ಹೇಳಿಕೊಟ್ಟು ಕರೆ ಮಾಡಿ ಆಮಂತ್ರಣ ಕೊಟ್ಟು ಯಾರು ಇಲ್ಲಿಗೆ ಬಂದಿಲ್ಲ. ಗಮನಿಸಿ, ಅವರವರ ಇಚ್ಛೆಯಲ್ಲಿ ಸ್ವ ಇಚ್ಛೆಯಲ್ಲಿ ಅವರು ಕುಡಿಯುವ ನೀರು, ಸೇವಿಸುವ ಗಾಳಿ ಹಾಳಾದ ಕಾರಣಕ್ಕಾಗಿ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿಯವರೆಗೆ ನಾವು ಬಂದಿದ್ದೇವೆ. ಇದನ್ನು ನೆನಪಿಟ್ಟುಕೊಳ್ಳಿ, ಪಂಚಾಯತ್ನ ಅಧಿಕಾರಿಗಳು ಗಮನದಲ್ಲಿ ಇಟ್ಟುಕೊಳ್ಳಿ. ಇದೇ ನಮ್ಮ ಈ ನಾಗರಿಕ ಜನತೆ ಮನಸ್ಸು ಮಾಡಿದ್ರೆ ಒಂದೇ ಕ್ಷಣಕ್ಕೆ ಈ ಪಂಚಾಯತ್ನ ಪುಡಿ ಮಾಡುವ ಸಾಮರ್ಥ್ಯ ಉಂಟು, ಅಲ್ಲಿಯ ಫ್ಯಾಕ್ಟರಿಯನ್ನು ಪುಡಿ ಮಾಡುವ ಸಾಮರ್ಥ್ಯ ಬಂದಿದ್ದೇವೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಿ. ಕಳೆದ 8 ವರ್ಷಗಳಲ್ಲಿ ಪ್ರತ್ಯೇಕವಾಗಿ ದೂರುಗಳನ್ನು ಕೊಟ್ಟಾಗ ಬರೇ ನಾಟಕ ಮಾಡಿತ್ತು. ಅದು ಅವರಿಗೆ ಬರಬೇಕು, ಇವರಿಗೆ ಬರಬೇಕು, ಅವರನ್ನು ಕಳಿಸಿದೆ, ಇವರನ್ನು ಕಳಿಸಿದೆ ಅಂತ ಹೇಳಿ ಚಿಕ್ಕ
ಪಂಚಾಯತ್ನಿಂದ ಬಂದ ವಿಷಯ ತಿಳಿದಾಗ ಪಂಚಾಯತಿಗೆ ಆ ಫ್ಯಾಕ್ಟರಿ ಪರಿಸರವನ್ನು ಹಾಳು ಮಾಡ್ತಾ ಇದೆ ಅಂತ ಹೇಳಿದಾಗ ಇಲ್ಲಿಂದ ಬಂದ ಉತ್ತರ ಅದಿಲ್ಲಿದೆ ಫ್ಯಾಕ್ಟರಿ ಅಂತ. ಹಾಗಿದ್ರೆ ನಮ್ಮ ಜನರ ಜೀವನಕ್ಕೆ ಬೆಲೆ ಇಲ್ವಾ? ಕಣ್ಣು ಮರ್ಯಾದೆ ಇಲ್ವಾ? ಅವರಿಗೆ ಬದುಕುವ ಹಕ್ಕಿಲ್ವಾ ಅಂತ ನಾವು ಕೇಳ್ತಾ ಇದ್ದೇವೆ. ಕೇಳುವವರು ಸಂಬಂಧಪಟ್ಟವರು ಇಲ್ಲಿ ಬರಬೇಕು. ನಮಗೆ ಬಂದಾಗ ಮಾತ್ರ ನಾವು ಹೋಗ್ತೇವೆ. ಇಲ್ಲ ಇಲ್ಲಿವರೆಗೆ ನಾನು ಮಾಡಿರುವಂತ ನಾಟಕವನ್ನು ಇವತ್ತು ಮಾಡಿದ್ರೆ ಖಂಡಿತವಾಗಿಯೂ ಕಣ್ಣು ಜನತೆ ಸುಮ್ಮನೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಜಯಂತ್ ಸುಕುಮಾರ್, ಪವನ್ ಕುಮಾರ್, ಪ್ರವೀಣ್ ಕುಮಾರ್, ಸುಕುಮಾರ್ ಮಚಲ್, ಡಾಕ್ಟರ್ ಚಂದ್ರಹಾಸ ಕಣ್ವತೀರ್ಥ ನೇತೃತ್ವ ನೀಡಿದರು. ಪ್ರತಿಭಟನೆಯಲ್ಲಿ ಸಮಿತಿ ಸದಸ್ಯರು ಸೇರಿದಂತೆ 100 ಮಂದಿ ಪಾಲ್ಗೊಂಡರು. ಮಂಜೇಶ್ವರ ತೌಡುಗೋಳಿ GPM ಕಾಲೇಜು ರಸ್ತೆ ಆಕ್ಷನ್ ಕಮಿಟಿ ಮಂಜೇಶ್ವರ ಇದರ ವತಿಯಿಂದ ರಾಷ್ಟ್ರಕವಿ ಗೋವಿಂದ ಪೈ ಕಾಲೇಜು ಜಂಕ್ಷನ್ನಲ್ಲಿ ಫುಟ್ ಓವರ್ ಬ್ರಿಡ್ಜ್ ಸ್ಥಾಪಿಸಿ ಎಂಬ ಬೇಡಿಕೆಯೊಂದಿಗೆ ಏಕದಿನ ಸೂಚನಾ ಸಮರ ಮತ್ತು ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ಲೋಕಲ್ ಕಮಿಟಿ ಸದಸ್ಯರಾದ ಶ್ರೀಮತಿ ಪ್ರೇಮ, ದಲಿತ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಗುರುವಪ್ಪ ಮಂಜೇಶ್ವರ, ವಕೀಲರಾದ ನವೀನ್ ರಾಜ್, ರಾಧಾಕೃಷ್ಣ ಮಂದಿರದ ಅಧ್ಯಕ್ಷರಾದ ಪೂವಪ್ಪ, ಯುವಕ ಸಂಘ ರಿಜಿಸ್ಟ್ರೇಡ್ನ ಅಧ್ಯಕ್ಷರಾದ ಗಣೇಶ್ ಶಿವಪುರ, ಕಾಂಗ್ರೆಸ್ ಮುಖಂಡರಾದ ಹನೀಫ್ ಪಡಿഞ്ഞാರ್, ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷರಾದ ನಾಗೇಶ್ ಎಂ, CDS ಚೇರ್ಪರ್ಸನ್ ಜಯಶ್ರೀ, ಗ್ರಾಮ ಪಂಚಾಯತ್ ಕಟಾಕ್ ಕಿಟ್ಟಗುಂಡಿ ಸಮಾಜ ಸೇವಕರು ಮೂಸ, ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ಗಂಗಾಧರ, ನವೀನ್ ನಡಪ, ರಜಾಕ್, ಶ್ರೀಮತಿ ಸ್ವರ್ಣಲತಾ, ಇಬ್ರಾಹಿಂ, ಕೃಷ್ಣ ಅಡ್ಕತ್ತೊಟ್ಟಿ, ಗೋಪಾಲ ಶೆಟ್ಟಿ ಅರಿಬೈಲು, ಹಮೀದ್ ಚೌಕಿ, ಹನೀಫ್ ಶಾರ್ಜಾ, ಪ್ರವೀಣ್ ರಾಜ್, ವಿನೋದ್ ಚೈತ್ರಾಕ್ಷಿ, ಅಶ್ರಫ್, ಸಿದ್ದಿಕ್ ಬಡಾಜೆ, ಜಾಯ್ ಥಾಮಸ್, ಮನೋಜ್ ಕುಮಾರ್, ಸುಧಾಕರ ಶೆಟ್ಟಿ, ಪ್ರಕಾಶ್ ಕೂಡೇಲು, ಅನೀಶ್ ಮುಂತಾದವರು ಏಕದಿನ ಸೂಚನಾ ಸಮರ ಮತ್ತು ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಯಾದವ ಬಡಾಜೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು. ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.